ಬುಧವಾರ ಎಂಸಿಎಸ್ ಬ್ಯಾಂಕಿನ ಮುಂಭಾಗದಲ್ಲಿ ಹೊರೆ ಕಾಣಿಕೆಗಳ ಮೆರವಣಿಗೆಗೆ ಹಿರಿಯರಾದ ಡಾ ಪದ್ಮನಾಭ ಉಡುಪ ಮತ್ತು ಬ್ಯಾಂಕಿನ ಉಪಾಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್ ಸಹಕಾರಿ ಧ್ವಜವನ್ನ ಬೀಸಿ ಚಾಲನೆ ನೀಡಿದರು. ಮುಂಭಾಗದಲ್ಲಿ ಆಳ್ವಾಸ್ನ ಪಲ್ಲಕ್ಕಿಯಲ್ಲಿ ಅರಿಶಿನ, ಕುಂಕುಮ, ಕರ್ಪೂರ, ಪಚ್ಚೆ ಕರ್ಪೂರ, ಹೂ, ಹಿಂಗಾರ, ಫಲವಸ್ತುಗಳು, ರಜತ ನಾಣ್ಯಗಳ ನಿಧಿ ಮತ್ತು ಸೀರೆಯನ್ನಿರಿಸಿತು. ಉಳಿದಂತೆ ವಾಹನಗಳಲ್ಲಿ 800ಕ್ಕೂ ಅಧಿಕ ಚೀಲಗಳಲ್ಲಿ ಅಕ್ಕಿ ಮತ್ತು ತೆಂಗಿನಕಾಯಿ, ಬೆಲ್ಲ, ತುಪ್ಪ, ಎಣ್ಣೆ, ಬಹುವಿಧದ ತರಕಾರಿಗಳನ್ನು ಹೇರಲಾಗಿತ್ತು. ಬ್ಯಾಂಕಿನ ಅಧ್ಯಕ್ಷ ಕೆ ಅಮರನಾಥ್ ಶೆಟ್ಟಿ ಅವರ ಪರವಾಗಿ ಸಿಇಒ ಚಂದ್ರಶೇಖರ್ ಎಂ, ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಉದ್ಯಮಿ ಶ್ರೀಪತಿ ಭಟ್, ತಿಮ್ಮಯ್ಯ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಮೂಡಬಿದ್ರೆ ಪೇಟೆಯಲ್ಲಿ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ, ರಾಜೀವ್ ಗಾಂಧಿ ಪುರಸಭಾ ಕಾಂಪ್ಲೆಕ್ಸ್ನ ಶ್ರೀಮಾತಾ ಸೇವಾ ಸಮಿತಿಯವರ ಹೊರೆ ಕಾಣಿಕೆ ವಾಹನಗಳು ಸೇರಿಕೊಂಡು ಸ್ವರಾಜ್ಯ ಮೈದಾನವಾಗಿ ಪುತ್ತಿಗೆ ಮಹತೋಭಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ತಲುಪಿದಾಗ ಅಲ್ಲಿ ದೇವಳದ ಆನುವಂಶಿಕ ಆಡಳಿತ ಮುಕ್ತೇಸರ ಚೌಟರ ಅರಮನೆ ಕುಲದೀಪ್ ಎಂ ಹಾಗೂ ಭಕ್ತಾದಿಗಳು ತಮ್ಮ ಹೊರೆ ಕಾಣಿಕೆಗಳ ವಾಹನಗಳೊಂದಿಗೆ ಮೆರವಣಿಗೆಗೆ ಸೇರಿಕೊಂಡರು. ಮುಂದೆ ಸಂಪಿಗೆ ಮಾರ್ಗವನ್ನ ತಲುಪಿ ಬಳಿಕ ಕಟೀಲಿನತ್ತ 10ಕ್ಕೂ ಅಧಿಕ ಟೆಂಪೋ ವಾಹನಗಳು, 50ರಷ್ಟು ಖಾಸಗಿ ವಾಹನಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಕಟೀಲಿನಲ್ಲಿ ಸುವಸ್ತುಗಳನ್ನಿರಿಸಿದ ಪಲ್ಲಕ್ಕಿಯನ್ನ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಬರಲು ಅವಕಾಶ ಕಲ್ಪಿಸಲಾಯಿತು.